ಬಂಗಾರಪ್ಪ ಅವ್ರನ್ನ ಇವತ್ತು ಮನೆಯಲ್ಲೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೆನ್ಪು ಮಾಡ್ಕೊಳ್ತಾರೆ, ಇಡೀ ರಾಜ್ಯದಲ್ಲಿ ನೆನ್ಪು ಮಾಡ್ಕೊಳ್ತಾರೆ. ಇವತ್ತು ಬಂಗಾರಪ್ಪಾಜಿಯವರು ಜೀವಂತವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇಡೀ ರಾಜ್ಯದಲ್ಲಿ ಅದು ಫ್ರೀ ಕರೆಂಟ್ ಪಂಪ್ ಸೆಟ್ ಅಲ್ಲಿ ಮೋಸ್ಟ್ಲಿ ನೀವೆಲ್ಲ ತೋಟ ಇದೆ ಅಂದ್ರೆ ಅಲ್ಲಿ ಫ್ರೀ ಕರೆಂಟ್ ಅಂದ್ರೆ ಅದು ಬಂಗಾರಪ್ಪ ಅವರ ಕೊಡುಗೆ. ಆಶ್ರಯ ಮನೆ ಈ ತರ ಬೇಕಾದಷ್ಟು ಇದಾವೆ, ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಬಹಳ ಸಂತೋಷ ಆಗ್ತದೆ. ನನಗೆ ಹೊರಗಡೆಗೆ ಮಧು ಬಂಗಾರಪ್ಪ ಅಂತ ಹೇಳಿ ಪರಿಚಯ ಆಗಿದ್ದು ಬಂಗಾರಪ್ಪ ಅವ್ರ ಮಗನಾಗ ಒಂದು ಕಡೆಗಾದರೆ ಇನ್ನೊಂದು ಚಿತ್ರರಂಗದಿಂದ. ಅದಕ್ಕೆ ನಾನು ವಿಶೇಷವಾಗಿ ಚಿತ್ರರಂಗದವರ ಅಧ್ಯಕ್ಷರಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ, ನಾನು ಹೆಸರು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಭಾಳ ಸಂತೋಷ ಆಗುತ್ತೆ ನಾನು, ಯಾಕೆಂದರೆ ಎಲ್ಲ ರಾಜಕೀಯ ಮಕ್ಕಳು ಚಿತ್ರರಂಗದಲ್ಲಿ ಹೆಸರು ತಗೊಳ್ಳೋದು ಸ್ವಲ್ಪ ಕಷ್ಟ, ಭಾಳ ಕಷ್ಟ ಆಗ್ತದೆ. ಆದರೆ ಮಧು ಬಂಗಾರಪ್ಪ ಇವತ್ತು ಕೂಡ ಆ ಹೆಸರು ತಗೊಂಡಿದ್ದೀನಿ. ಅದಕ್ಕೆ ನನಗೆ ಚಿತ್ರರಂಗದ ಎಲ್ಲ ನೋಡಿದಾಗ ಖುಷಿ. ಈಗ ಅರ್ಜೆಂಟಾಗಿ ಒಂದು ಫಿಲ್ಮ್ ಪ್ರೊಡಕ್ಷನ್ ಮಾಡಬೇಕು ಅಂತ ಆಸೆ. ಈ ಚುನಾವಣೆ ಆದ ತಕ್ಷಣ ಗ್ಯಾರಂಟಿ ನೋಡಿ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಅದು ನನ್ನ ಪ್ಯಾಷನ್ ಇತ್ತು. ಬಟ್ ರಾಜಕಾರಣಕ್ಕೆ ಬಂದಮೇಲೆ ಕೆಲವು ಮರ್ತೋಗ್ಬಿಡ್ತೀವಿ, ನಾವು ಏನು ಮಾಡೋದಕ್ಕಾಗೋದಿಲ್ಲ. ರಾಜಕಾರಣನೇ ಹಾಗೆ ಇರ್ತದೆ ಕೆಲಸದೆ. ಆದರೆ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದರೆ ಅವಶ್ಯಕತೆ ಇದೆ. ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಗೀತಕ್ಕ ಅವ್ರನ್ನ ಚಿತ್ರರಂಗದ ವತಿಯಿಂದ ಎಲ್ಲ ಪ್ರೊಡ್ಯೂಸರ್ಸ್, ಯಾಕೆಂದರೆ ಎಲ್ಲರಿಗೂ ಹೊಟ್ಟೆಗೆ ಅನ್ನ ಬೇಕು. ಫಿಲಮ್ ಇಂಡಸ್ಟ್ರಿಯಲ್ಲಿ ಅನ್ನ ಕೊಡೋರು ಯಾರು ಅಂದರೆ ಪ್ರೊಡ್ಯೂಸರ್ಸು, ಅನ್ನದಾತರು ದೊಡ್ಡವರು ಹೇಳ್ತಾರೆ. ಅದಕ್ಕೆ ಅನ್ನದಾತರು ಇವತ್ತು ಮತದಾರರಿಗೆ ಮನವಿ ಮಾಡ್ತಾರಂತ ಹೇಳಿದರೆ ಅದು ಗೀತಕ್ಕ ಅವರಿಗೆ, ನನ್ನ ಅಕ್ಕನಿಗೆ. ಅದಕ್ಕೆ ನಿಮಗೆ ವಿಶೇಷವಾಗಿ ನಾನು ಗೌರವವನ್ನು ಮತ್ತು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ನಮ್ಮ ಭಾವ ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಅವರಿಗೂ ಕೂಡ ಗೌರವ ಕೊಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು, ಮಾಧ್ಯಮ ಮಿತ್ರರೇ, ನಾನು ಒಂದೆರಡು ವಿಚಾರನ ಹೇಳಿ ಭಾಳ ಆದಷ್ಟು ಬೇಗ ಮುಗಿಸ್ತೀನಿ. ಯಾಕೆಂದ್ರೆ ರಾಜಕಾರಣದೊಳಗೆ ಸ್ವಲ್ಪ ನಮಗೆ ಮಾತು ಕಮ್ಮಿ ಮಾತಾಡೋದು ಸ್ವಲ್ಪ ಭಾಳ ಕಷ್ಟ. ಅದು ಇತ್ತೀಚಿನ ದಿನಗಳಲ್ಲಂತೂ ಇನ್ನೂ ಜಾಸ್ತಿ ಕಷ್ಟ, ನೀವು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಮೈಕ್ ಕೊಟ್ಬಿಟ್ಟಿದ್ದೀರಿ, ನಾನು ಏನು ಮಾಡೋಕ್ಕಾಗಲ್ಲ. ಆದರೆ ಏನು ಮಾತಾಡ್ತೀನಿ ಸಮಯ ಪ್ರಜ್ಞೆಯಲ್ಲಿ ಭಾಳ ಕಮ್ಮಿಯಲ್ಲಿ ಮಾತಾಡ್ತೀನಿ. ಮೊದಲನೇದಾಗಿ ಮುಂಚೆ 2014 ಗೀತಾ ಶಿವರಾಜ್ ಕುಮಾರ್ ಅವರು ನಿಂತಿದ್ರು, ಬೇರೆ ಪಕ್ಷದಲ್ಲಿ ಇದ್ವಿ. ಅದು ಬೇರೆ ಒತ್ತಡನೂ ಕೂಡ ಇತ್ತು. ಯಾಕೆಂದರೆ ನಾನು ನಮ್ಮ ತಾಯಿಯವ್ರಿಗೆ ಹುಷಾರಿರಲಿಲ್ಲ. ಯಾಕೆಂದರೆ ಸುಮಾರಷ್ಟು ವಿಚಾರಗಳು ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಗೀತಕ್ಕ ಅವರು ಒಪ್ಕೊಂಡಿರೋ ದಿವಸ ನಾನು ಇಲ್ಲಿರಲಿಲ್ಲ. ಗೀತಕ್ಕ ಮತ್ತು ಶಿವಣ್ಣವರು ನಮ್ಮ ತಾಯಿಯವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದರು. ನಮ್ಮ ತಾಯಿಯವ್ರಿಗೆ ಆ ಸಂದರ್ಭದಲ್ಲಿ ಆರೋಗ್ಯದ ಸ್ಥಿತಿ ಸರಿ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಏನಾಗ್ತಾರೆ, ಯೂಶಲಿ ಯಾರಾಗ್ತಾರೆ, ಈಗಲೂ ಕೂಡ ಮಧು ಬಂಗಾರಪ್ಪ ನಿಲ್ತಾರ, ಗೀತಾ ಶಿವರಾಜ್ ಕುಮಾರ್ ನಿಲ್ತಾರೆ, ಇನ್ಯಾರೋ ನಿಲ್ತಾರೆ ಅಂತಲೇ ನಿಮಗೆಲ್ಲ ಮನಸ್ಸಲ್ಲಿ ಇತ್ತು. ಅವತ್ತು ಕೂಡ ಇಲ್ಲ ಬಂಗಾರಪ್ಪಾಜಿಯವರ ಮನೆಯವರು ಯಾರು ನಿಲ್ತಾರ, ಇಲ್ಲ ನನ್ನ ದೊಡ್ಡಕ್ಕ ನಿಲ್ತಾರ, ಇಲ್ಲ ಮಧು ಬಂಗಾರಪ್ಪನೇ ನಿಲ್ತಾರ ಅಂತ ಹೇಳಿತ್ತು. ಆ ಸಂದರ್ಭದಲ್ಲಿ ನನಗೆ ಗೊತ್ತಿರಲಿಲ್ಲ. ಶಿವಣ್ಣ ಗೀತಕ್ಕ ಅಮ್ಮನ ಭೇಟಿ ಮಾಡೋಕ್ಕೆ ಬಂದಿದ್ರು, ಅವರ ಆರೋಗ್ಯನ ವಿಚಾರಿಸೋದಕ್ಕೆ. ಅಮ್ಮ ಕೇಳ್ತಾರೆ ನಮ್ಮ ತಾಯಿಯವರು, ಇಲ್ಲ ಎಲ್ಲರೂ ಪೇಪರಲ್ಲೆಲ್ಲ ಹೆಸರು ಹಾಕ್ತಾ ಇದ್ದಾರೆ, ನಂದು ಹಾಕ್ತಾ ಇದ್ದಾರೆ ಅಂತ ಅಮ್ಮಂದು, ಮತ್ತು ಗೀತಕ್ಕಂದು ಹಾಕ್ತಾ ಇದ್ದಾರೆ, ಮತ್ತು ಮಧುದು ಹಾಕ್ತಾ ಇದ್ದಾರೆ. ಈಗ ಮಧು MLA ಆಗಿದ್ದಾನೆ, ಮತ್ತು ಅವನೇ ನಿಂತ್ಕೊಬಿಡ್ತಾನೆ, ಮತ್ತು ಏನು ಅಂತ ಹೇಳಿ. ಶಿವಣ್ಣ ಗೀತಕ್ಕ ಅವರೆಲ್ಲ ಇಲ್ಲ, ಏನು ಪರವಾಗಿಲ್ಲ, ಗೀತಕ್ಕ ನಿಲ್ಲಾದ್ರೆ ನಿಲ್ಲಿ. ಅದು ಇಟ್ ವಾಸ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್, ಇಟ್ ವಾಸ್ ಜಸ್ಟ್ ಫ್ರಾಕ್ಷನ್ ಆಫ್ ಸುಮ್ಮನೆ. ಯಾಕೆಂದರೆ ಶಿವಣ್ಣ ಅವರಲ್ಲಿ ಆ ಹೃದಯದಲ್ಲಿ ಆ ಕಲ್ಮಶನೇ ಇಲ್ಲ ಶಿವಣ್ಣವರಿಗೆ ಯಾವತ್ತೂ ಕೂಡ. ಯಾಕೆಂದರೆ ಅವಾಗ ಸ್ವಲ್ಪ ಮಾಧ್ಯಮದಲ್ಲಿ ಬೇರೆ ಬೇರೆ ಮಾತುಗಳು ಬಂತು, ಶಿವಣ್ಣವರ ಅಭಿಮಾನಿಗಳಿರ್ಬೋದು, ಬೇರೆಯವರು ಕೂಡ. ಯಾಕೆಂದರೆ ಅಲ್ಲಿಗೆ ನಾನು ಮಾತಾಡೋ ಹಕ್ಕು ನನಗಿರೋದಿಲ್ಲ, ಶಿವಣ್ಣವ್ರಿಗೆ ಹಿಂದೆ ಇರ್ತದೆ. ನಾನು ಶಿವಣ್ಣವ್ರವರೆಗೂ ಗೀತಕ್ಕ ಶಿವಣ್ಣ ನನ್ನ ಲೈನ್ ಕ್ರಾಸ್ ಮಾಡೋಕ್ಕಾಗಲ್ಲ ನಾನು ಆ ಕಡೆಗೆ. ಆದರೆ ಅವರು ಆ ಸಂದರ್ಭದಲ್ಲಿ ಒಪ್ಕೊಂಡ್ರು. ನಾನು ಆ ಸಂದರ್ಭದಲ್ಲಿ ಹೇಳಿದೆ ಗೀತಕ್ಕ ಅವರಿಗೆ, ಇಲ್ಲ ಸ್ವಲ್ಪ ಕಷ್ಟ ಇದೆ ಆದರೂ ಕೂಡ ಅಂತ ಹೇಳಿ ಅವಾಗ ಒಂದು ಮಾತು ಹೇಳಿದರು, ಸೋಲಿಲ್ಲದ ಸರ್ದಾರ ಅಂತ ಹೇಳಿದರು. ಆದರೆ ನಾನು ನೆನ್ಪು ಮಾಡಿಕೆ, ಯಾಕೆಂದರೆ ನಾವು ಯಾವತ್ತೂ ಕೂಡ ಕೆಲವು ವಿಚಾರನ ಮುಚ್ಚುಮರೆ ಮಾಡಬಾರ್ದು. ಬಂಗಾರಪ್ಪಾಜಿಯವರು ಅವ್ರ ಜೀವನದಲ್ಲಿ ಲಾಸ್ಟ್ ಚುನಾವಣೆ ಸೋಲ್ತಾರೆ. ಕಾರಣ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಚುನಾವಣೆ ಅಖಾಡದಲ್ಲಿ ಚರ್ಚೆ ಮಾಡ್ತೀನಿ, ಯಾಕೆಂದರೆ ಮಾಡಬೇಕಾಗ್ತದೆ. ಯಾಕೆಂದರೆ ಈ ವೇದಿಕೆನ ಅದಕ್ಕೆ ಯೂಸ್ ಮಾಡ್ಕೊಳ್ಳೋದಿಲ್ಲ. ಬಂಗಾರಪ್ಪ ಅವ್ರನ್ನ ಇವತ್ತು ಮನೆಯಲ್ಲೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೆನ್ಪು ಮಾಡ್ಕೊಳ್ತಾರೆ, ಇಡೀ ರಾಜ್ಯದಲ್ಲಿ ನೆನ್ಪು ಮಾಡ್ಕೊಳ್ತಾರೆ. ಇವತ್ತು ಬಂಗಾರಪ್ಪಾಜಿಯವರು ಜೀವಂತವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇಡೀ ರಾಜ್ಯದಲ್ಲಿ ಅದು ಫ್ರೀ ಕರೆಂಟ್ ಪಂಪ್ ಸೆಟ್ ಅಲ್ಲಿ ಮೋಸ್ಟ್ಲಿ ನೀವೆಲ್ಲ ತೋಟ ಇದೆ ಅಂದ್ರೆ ಅಲ್ಲಿ ಫ್ರೀ ಕರೆಂಟ್ ಅಂದ್ರೆ ಅದು ಬಂಗಾರಪ್ಪ ಅವರ ಕೊಡುಗೆ. ಆಶ್ರಯ ಮನೆ ಈ ತರ ಬೇಕಾದಷ್ಟು ಇದಾವೆ, ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ.
ಆ ಸಂದರ್ಭದಲ್ಲಿ ಗೀತಕ್ಕ ನಿಲ್ಬೇಕಾಯ್ತು. ಅವಾಗ ಹೇಳಿದ್ರು ಗೀತಾ, ನಾನು ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯೋಚನೆ ಮಾಡು, ನೀನು ಹಚ್ಕೊಳಕ್ಕೆ ಹೋಗಬೇಡ ಅಂತ. ನಮ್ಮ ದೊಡ್ಡಕ್ಕನೂ ಇದ್ದರು ಹಾಲಲ್ಲಿ, ನಾನು ನೀನು ಸುಜಾತಕ್ಕ ಕೂತ್ಕೊಂಡಿದ್ವಿ. ಅವಾಗ ಒಂದೇ ಮಾತು ಹೇಳಿದ್ರು, ಮಾಮ ಅಂತೀವಿ ನಮ್ಮ ತಂದೆಯವರಿಗೆ, ಮಾಮನ ಕೊನೆ ಸೋಲ್ಕಿಂತ ದೊಡ್ಡದೆ ನನ್ನ ಸೋಲು ಅಂದ್ಲು. ನಾನೇನು ಹೇಳೋಕ್ಕಾಗಲಿಲ್ಲ. ಸರಿ, ಆ ಕಡೆಗೆ ಬಂದ್ವಿ, ನಿಂತ್ಕೊಂಡ್ವಿ, ಒಳ್ಳೆ ಆಶೀರ್ವಾದ ಮಾಡಿದ್ರು. ಗೆಲ್ಲಕ್ಕಾಗಲಿಲ್ಲ ಚುನಾವಣೆ. ಅದಾದಮೇಲೆ ನಾನು ಕೂಡ ಚುನಾವಣೆಯಲ್ಲಿ ನಿಂತೆ. ಮತ್ತೆ ನಾನು ವಿಧಾನಸಭೆಯಲ್ಲಿ ಸೋತೆ 2019 MP ಎಲೆಕ್ಷನಲ್ಲಿ 2 ಸತಿ ನಿಂತೆ, ಮತ್ತೆ ಸೋಲನ್ನು ಅನುಭವಿಸಿ, ಮತ್ತೆ ಸೋಲು. 8 ಸತಿಯಲ್ಲಿ ಸುಮಾರು ಗೀತಕ್ಕನ ಲೆಕ್ಕ ಸೇರಿದರೆ ನಾನು ಗೆದ್ದಿದ್ದು ಚಿನ್ನಪ್ಪಮ್ಮ 2 ಸತಿ, ಸೋತಿದ್ದು 6 ಸತಿ. ಆದರೆ ಆ್ಯಸ್ ಎ ಲೀಡರು ಮಧು ಬಂಗಾರಪ್ಪ ಇವತ್ತವರೆಗೂ ಸೋತಿಲ್ಲ, ನಾಳೆನೂ ಸೋಲೋದಿಲ್ಲ. ಅದನ್ನು ಮಾತ್ರ ಗ್ಯಾರಂಟಿ. ಯಾಕಂದರೆ ಅದನ್ನು ಕಾಪಾಡ್ತಾರೆ. ಚುನಾವಣೆಗೆ ಮಾತ್ರ ಒಬ್ಬ ಸೋಲ್ತಾನೆ. ಚುನಾವಣೆ ಕಾರಣಗಳು ಬೇಕಾದಷ್ಟು ಇರ್ತಾವೆ. ಈಗ ನಾನು ತಮ್ಮಲ್ಲಿ, ಯಾಕಂದರೆ ಅನ್ನದಾತರಿದ್ದಾರೆ, ಅಭಿಮಾನದಿಂದ ಇವತ್ತು ಹೇಳ್ತಾ ಇದ್ದಾರೆ, ಭಾಳ ಗೌರವದಿಂದ ನಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಈ ಮನೆಗೆ ರಾಜ್ಯದಲ್ಲಿರ್ತಕ್ಕಂಥ ಜನರು ಎಷ್ಟು ಪ್ರೀತಿ ಕೊಡ್ತಾರೆ, ಈ ಮನೆಯ ಗೌರವ ಏನು ಅಂತೇಳಿ ನನಗೆ ಗೊತ್ತಿರೋದ್ರಿಂದ ಈ ಸತಿ ಗೀತಕ್ಕವ್ರನ್ನ ಚುನಾವಣೆಗೆ ನಮ್ಮ ಪಕ್ಷದಿಂದ ನಿಲ್ಲಿಸ್ತಾ ಇರೋದು ಬರೀ ಗೆಲ್ಲಕ್ಕೆ ಮಾತ್ರನೇ ಹೊರತು ಯಾವುದೇ ಕಾರಣಕ್ಕೂ ಸೋಲೋದಕ್ಕಂತೂ ಅಲ್ಲೇ ಅಲ್ಲ. ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ. ಯಾಕೆಂದರೆ ನಿಮ್ಮೆಲ್ಲರ ಮನಸ್ಸಲ್ಲಿದೆ, ನಾವು ಗೆಲ್ಲೇಬೇಕು. ಅದನ್ನು ನಾನು ಕ್ಲೀನಾಗಿ. ಆಮೇಲೆ ಗೀತಾ ಶಿವರಾಜ್ಕುಮಾರ್ ಅವರು ಶಿವಮೊಗ್ಗ ಧ್ವನಿಯಾಗಿ 100ಕ್ಕೆ 100 ಗೆಲ್ತಾರೆ. ಅದನ್ನು ನೀವು ಬರೆದಿಟ್ಕೊಳ್ಳಿ. ಅದನ್ನು ಯಾವುದೇ ಕಾರಣಕ್ಕೂ ಈ ಸತಿ ಯಾರು ಏನೇ ಬಂದು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರೂ ಅವರ ಗೆಲುವನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ನಾವು ಅವ್ರನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿಯನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.